ಹೇಳಿಕೊಂಡಂತಹ ಮಾತೇನು? ಕೃಷ್ಣಾಸ್ತು ಸ್ವಯಂ ಭಗವಾನ್. ಹಾಗಿದ್ರೆ ಈ ಪ್ರಪಂಚದಲ್ಲಿ ದೇವನ ನೆಲೆಯಲ್ಲಿಯೂ ಗುರುವಿನ ನೆಲೆಯಲ್ಲಿಯೂ ನಾನು ಕಾಣಿಸಿಕೊಳ್ಳಬೇಕು ಅಂತ ಇದ್ರೆ ಅದರ ಹಿಂದಿರುವಂತಹ ಮಹತ್ತರವಾದಂತಹ ಒಂದು ಉದ್ದೇಶ ಎನ್ನುವುದು ಏನು? ಈ ಪ್ರಪಂಚದಲ್ಲಿ ಯಾವಾಗಲೂ ಹಾಗೆ ದುಷ್ಟ ಶಕ್ತಿಗಳೆನ್ನುವುದರ ಅಟ್ಟಹಾಸ ಎನ್ನುವುದು ಮೇರೆ ಮೀರಿದ ಕಾಲಕ್ಕೆ ಭಗವಂತನಾದಂತಹ ಶ್ರೀಹರಿಯೇ ಅಂತಹ ದುಷ್ಟಶಕ್ತಿಗಳ ನಾಶಕ್ಕಾಗಿ ಈ ಧರೆಯಲ್ಲಿ ನಾನಾ ರೀತಿಯ ಅವತಾರವನ್ನು ತಾಳುತ್ತಾನೆ ಎನ್ನುವುದರ ಪ್ರತೀಕವಾಗಿಯೇ 8ರ ನಂಟಿನಲ್ಲಿ ವಸುದೇವ ದೇವಕಿಯರಿಗೆ ಮಗನಾಗಿ ಮಧುರೆಯಲ್ಲಿ ಕಾರಾಗೃಹದಲ್ಲಿ ನಟ್ಟಿರುಳ ಕತ್ತಲೆಯಲ್ಲಿ ಈ ಪ್ರಪಂಚದ ಬೆಳಕನ್ನು ಕಂಡವ ನಾನು. ಹೀಗೆ ವ್ಯಾಕರಣ ಹೇಳಿಕೊಟ್ಟದ್ದು ಯಾರು? ಯಾರಾದ್ರೂ ಒಂದು ಶಬ್ದ ಪ್ರಯೋಗ, ಒಂದು ವಾಕ್ಯ ಪ್ರಯೋಗ ಮಾಡುವಾಗ ಹಾಗೆ ಹೇಳ್ತಾರೇನಾ? ನಾನು ತಂದೆ ನಿನಗೊಂದು ಸುದ್ದಿ ಅಂತ ವಾಕ್ಯ ರಚನೆ ಮಾಡುವುದು ಹಾಗ? ಹೇಗೆ ಹೊಸತೊಂದು ಸುದ್ದಿಯನ್ನು ನಾನು ನಿನಗೆ ತಂದೆ, ಹಾಗೆ ಹೇಳ್ಬೇಕು ವಾಕ್ಯ ರಚನೆ. ನಾನು ನಿನಗೆ ತಂದೆ ಹೊಸತೊಂದು ಸುದ್ದಿ ಅಲ್ಲ, ಗೊತ್ತಾಯ್ತಲ್ಲ? ಒಂದು ವೇಳೆ ಅದೇ ಹೌದು ಅಂತಾದ್ರೆ ಅದು ನಮ್ಮ ವರ್ಗದವರು ಮಾತಾಡುವುದಲ್ಲ. ಹಾಗೆ ನನಗೆ ಈ ಧೈರ್ಯ ಒಂದುಂಟು, ನಾನು ತಪ್ಪಿದ್ರೆ ನೀನು ಸರಿ ಮಾಡ್ತಿ ಅಂತ. ನಾನು ಸರಿ ಮಾಡ್ತೇನೆ ಅಂತ ಹೇಳಿ ನೀನು ತಪ್ಪು ಮಾಡ್ತಾ ಇಲ್ಲ. ನಿನ್ನ ಧೈರ್ಯದಲ್ಲಿ ನಾನು ಒಂದು ದಿನ ನಿನ್ನನ್ನು ಸರಿ ಮಾಡ್ತೇನೆ ನೋಡು, ಆಯ್ತಾ? ಕೃಷ್ಣಯ್ಯ, ಹೇಳು. ನೀನು ಈ ಲೋಕದಲ್ಲಿ ಆಗುವಂತಹ ಎಲ್ಲ ವಿಚಾರಗಳು ಮುಂದೆ ಏನಾಗುತ್ತದೆ, ಹಿಂದೆ ಏನಾಗಿದೆ, ಯಾರು ಏನು ಹೇಳ್ತಾರೆ ಎನ್ನುವುದನ್ನು ನೀನು ನಿಂತಲ್ಲಿಯೇ ಎಲ್ಲವನ್ನು ಗ್ರಹಿಸುವವನಲ್ವಾ? ಪರಮಜ್ಞಾನಿಗಳೇ ಅದನ್ನು ನನ್ನ ಕುರಿತಾಗಿ ಕೊಂಡಾಡಿದ್ದಾರೆ. ಪ್ರಪಂಚದಲ್ಲಿ ಎಲ್ಲಿಯೇ ಆಗು ಹೋಗುವನು ಏನೇ ಇದ್ರು ಕುಳಿತಲ್ಲಿಂದಲೇ ಅದನ್ನು ತಿಳಿಯುವಂತಹ ಶಕ್ತಿ ನನಗಿದೆ ಅಂತ ಹೇಳಿದ್ದಾರೆ. ಹೌದು, ಅದು ಇಲ್ಲಿ ಯಾಕೆ? ಆದ್ರೆ ಇವತ್ತು ನನ್ನ ಮನಸ್ಸಿನಲ್ಲಿರುವಂತಹ ಸುದ್ದಿ ಏನು ಅಂತ ನೀನು ಗ್ರಹಿಸು ನೋಡುವ. ನಾನು ಸೋತದ್ದಲ್ಲಿ ಇಡೀ ಪ್ರಪಂಚದಲ್ಲಿ ಏನಾಗ್ತದೆ ಅಂತ ಬೇಕಾದ್ರೆ ನನಗೆ ಗೊತ್ತಾಗ್ತದೆ. ಆದ್ರೆ ನಿನ್ನ ಮನಸ್ಸಿನಲ್ಲಿ ಏನುಂಟು ಅಂತ ನನಗೆ ಇಷ್ಟು ವರ್ಷ ಆದ್ರೂ ತಿಳ್ಕೊಳ್ಳಿಕ್ಕೆ ಸಾಧ್ಯವೇ ಇಲ್ಲ ನನ್ನಿಂದ. ಮತ್ತೆ ನಾನು ಹೇಳಿದ್ದು ಸುಮ್ಮನೆ ವಿಚಾರವನ್ನು ಮಾಡ್ತಾರೆ ಇಷ್ಟು ಹೊತ್ತು ಸರಿ ಅಂತ. ಈಗ ನೋಡಿ ಅದನ್ನು ನಿಲ್ಲಿಸಿದ್ದೆ ಕಾರಣ ಇದು ಶುರುವಾಯ್ತು. ಈಗ ಏನಾಯ್ತಪ್ಪ ನಿನಗೆ? ಏನಾಯ್ತು? ಇದು ಯಾವಾಗಲೂ ಅಪರೂಪಕ. ನೀನು ನಗುವುದ ಅಳುವುದ ಏನಾಯ್ತು ನಿಮಗೆ? ಆಯಾಸ ಆಯ್ತಾ? ಮತ್ತೆ ಮಾತಾಡ್ಬೇಕು ಅಂತ ಉಂಟು. ಏನು ಮಾತಾಡ್ಬೇಕು ಅಂತ ಗೊತ್ತಿಲ್ಲ. ಮಾತಾಡ್ಲಿಕ್ಕೂ ಗೊತ್ತುಂಟು, ಆದ್ರೆ ಹೇಗೆ ಮಾತಾಡ್ಬೇಕು ಅಂತ ಗೊತ್ತಿಲ್ಲ. ಅದು ಗೊತ್ತುಂಟು. ಆದ್ರೆ ನಿನ್ನ ಮುಖ ನೋಡುವಾಗ ಇಲ್ಲಿ ನನಗೆ ನೀವು ಯಾರು ನಗು ಮಾಡಿದ್ರು ಬೇಸರಿಲ್ಲ, ಒಂದು ನಗುವ ಚಂದ ನೋಡು. ನೀನು ಅದಕ್ಕೆ ಆಗ್ಬೋದು. ನನಗೆ ಆಶ್ಚರ್ಯ ಆದ್ವಿ, ಇಷ್ಟು ಮಂದಿ ಗೋಪಾಲ ಕರೀತಾರೆ ನೋಡಿ, ಸರಿ ನೋಡಿ. ಇದು ಇಷ್ಟು ಸೇರಿದ್ರೆ ಅದು ಒಂದು ಆಗುತ್ತೆ. ಯಾಕೆ ನಿನ್ನ ನಗು? ಕಾರಣ ಉಂಟು. ಕಾರಣ ಇಲ್ಲದೆ ನಗುವವರನ್ನು ಹುಚ್ಚರು ಅಂತ ಕರೀತಾರೆ. ಹೌದಲ್ವಾ? ನೀನು ನಗುವುದರಲ್ಲಿ ಕಾರಣ ಉಂಟು ಅಂತಾದ್ರೆ ಏನು ಕಾರಣ? ಹಾಗಿದ್ರೆ ನಾನು ಹುಚ್ಚಲ್ಲ ಅಂತ ಹೇಳುವುದು ಗೊತ್ತಾಯ್ತು. ಕಾರಣ ಇದ್ರೆ ಹುಚ್ಚಲ್ಲ, ಕಾರಣ ಉಂಟು. ಏನು ಕಾರಣ? ಕೃಷ್ಣಯ್ಯ, ನಿನಗೊಂದು ಅಹಂಕಾರ ಉಂಟು. ಆಯ್ತಲ್ಲ, ಅವಾಗ ನಾನು ನಿನಗೆ ತಂದೆ ಅಂತ ಹೇಳಿದ. ಹೌದು. ಈಗ ಮುಂದುವರಿದ ಭಾಗ, ಇವನ್ ನನಗೆ ಅಹಂಕಾರ ಉಂಟು. ಹೌದು, ನನಗೆ ಅಹಂಕಾರ. ನಿನಗೆ ಅಹಂಕಾರ ಉಂಟು. ನಿಮ್ಮಲ್ಲಿ ಅದು ನಮ್ಮಲ್ಲಿ ನೋಡು. ಏನು ಅಹಂಕಾರ? ಕಾರಣ ಉಂಟು. ನೀನು ಏನು ಕಂಡೆ? ನಿನಗೊಂದು ಅಹಂಕಾರ ಉಂಟು. ಹೇಗೆ? ಹೇಗೆ? ನಿನ್ನ ಹೆಂಡತಿ ರಾಧೆ ಅವಳೇ ಈ ಲೋಕದಲ್ಲಿ ಚೆಲುವೆ ಎನ್ನುವಂತ ಅಹಂಕಾರ ಉಂಟು ನಿನಗೆ. ನಿನ್ನ ಮುಸುಡಿಗೆ ಕೊಟ್ಟರೆ ಉಂಟಲ್ಲ, ಅದು ಅಹಂಕಾರವೇನಾ? ಮತ್ತೆ ಇಲ್ಲಿ ಬಾ, ನಿನ್ನ ಕೈ ಮುಂದೆ ಮಾಡು, ಹೀಗೆ ಇಡಿ. ಅದರಲ್ಲಿ ಎಷ್ಟು ಬೆರಳು ಉಂಟು? 5 ಬೆರಳು ಉಂಟು ಅಂತ ಹೇಳಿದ್ರೆ ಅದು ಅಹಂಕಾರವಾ? ಅದು ಇದ್ದ ಸತ್ಯ ಅಲ್ವಾ? ಸತ್ಯ. ಅದು ಅಭಿಮಾನ ಅಂತ ಹೇಳ್ಬೇಕು ಅದಕ್ಕೆ. ಹೌದಾ? ಹಾಗೆ ಈ ಪ್ರಪಂಚದಲ್ಲಿ ನನ್ನ ವರದಿಯಾದಂತಹ ರಾಧೆ ಅವಳಷ್ಟು ಚಂದದವರು ಬೇರೆ ಯಾರೂ ಇಲ್ವಾ ಎನ್ನುವ ಸತ್ಯವನ್ನು ಒಪ್ಪಿಕೊಂಡ ಕಾರಣವೇ ರಾಧೆಯ ಚಂದ ಅಂತ ನಾನು ಹೇಳಿದ್ರೆ ಅದು ಅಹಂಕಾರ ಅಲ್ಲ, ಅದು ಅಭಿಮಾನದಿಂದ ಹೇಳುದು. ನಾನು ಕೃಷ್ಣಯ್ಯ, ನೀನು ಮೋಸ ಹೋದದಿಲ್ಲೇ. ಮೋಸ ಹೋಗಿದ್ದೆ? ಹೌದು. ನಾನು? ಹೌದು. ಹೌದಾ? ಹೇಗೆ ಅಂತ ಗೊತ್ತಾಗಲಿಲ್ಲ ನೋಡು. ಕೃಷ್ಣಯ್ಯ, ನೀನು ಅನ್ಕೊಂಡದ್ದು ಹೇಗೆ? ರಾಧೆಯೇ ಬೂರಿ ಚೆಲುವೆ ಅಂತ. ಯಾವ ಚೆಲುವೆ? ಬೂರಿ. ಅದನ್ನು ತಿಂದೆ ನೀನು. ಹೀಗೆ ಅದು ಮದುವೆ ದಿನನಿತ್ಯ ಅದನ್ನೇ ತಿನ್ನಬೇಕಾದನ್ನು ತಿನ್ಬೇಕ ನೀನು. ಹಾಗಲ್ಲ, ಬೂರಿ ಅಲ್ವಾ?
ಪೂರಿ ಚೆಲುವೆ ಧರೆಗೆ ಹಾ. ರಾಧೆ ಅಂತ ನೀನು ಭಾವಿಸಿದ್ದು ಹೌದು. ಆದ್ರೆ ನಿನ್ನ ಅವಳಷ್ಟು ಚಂದದವಳು ಈ ಭೂಮಿ ಮೇಲೆ ಬೇರೆ ಯಾರು ಇಲ್ಲ. ಆಹಾ. ಧರೆಗಿಡ ಎಲ್ಲ ಇಲ್ಲ ಅದಕ್ಕೆ. ಮತ್ತೆ ಅವಳೇ ಚಂದ. ಆಹಾ ಹಾ. ಇನ್ನೊಬ್ಳಿದ್ದಾಳೆ. ಅವಳಲ್ಲದೆ ಇದ್ದಾಳೆ. ಯಾರದು? ತರುಣಿಯೊಬ್ಬಳಿಗಳು ತರುಣಿ ಒಬ್ಬಳು ಇಗಳು ತರುಣಿಯೊಬ್ಬಳಿಗಳು ಇಗಳು ತೇಜದಿ ಧರಣಿ ಶಶಿಗೆ ಮಿಗಿಲು ತೇಜದಿ ಧರಣಿ ಶಶಿಗೆ ಮಿಗಿಲು ವರುಷವು ಎರಡೇಳು ವರುಷವು ಎರಡೇಳು ರಾಧೆಯ ಕಿರಿಯ ತಂಗಿ ಇವಳು ರಾಧೆಯ ಕಿರಿಯ ತಂಗಿ ಇವಳು ವರುಷವು ಎರಡೇಳು ರಾಧೆಯ ಕಿರಿಯ ತಂಗಿ ಇವಳು ನನ್ನ ಜಾತ ನೀನು ಕೇಳ್ಪದ ಕೊಂಚ ಸುದ್ದಿಗಳನ್ನು ಹೊಸ ತುಂಬ ಸುದ್ದಿಗಳನ್ನು ಎಲ್ಲಿಯಾದ್ರೂ ನೀನ ಕಾಲ ಬುಡಕ್ಕೆ ಬಿದ್ದರೆ ಆಯ್ತು ಅವನ ಕತೆ. ಬೀಳ್ಬೇಡಲ್ಲ ನೀನು, ಸ್ವಲ್ಪ ಅವರಿಂದ ಅಂತರದಲ್ಲಿ ನೀನು ನೋಡ. ಅಲ್ಲಿ ನಿಂತು ಆ ಕಡೆಗೆ ವಾಲಿ ಆಯ್ತು. ಇದು ಹೇಳಿದ್ದದೆ ಗೊತ್ತುಂಟಾ? ನೀನು ಸ್ವಲ್ಪ ಅಲ್ಲಿ ನೀನು ಈ ಕಡೆ ಬರಲಿ, ಅದು ಸರಿ ಆಗ್ತದೆ. ಕೃಷ್ಣಯ್ಯ, ಏನಯ್ಯ? ರಾಧೆಗಿಂತ ಚೆಲುವೆ ಒಬ್ಬಳು ಹಾ, ನಾರಿಯೋರ್ವಳಿ. ಇದು ಹೊಸ ವಿಷಯ. ಇನ್ನೊಬ್ಬಳಿದ್ದಾಳೆ. ರಾಧೆಗಿಂತ ಚೆಲುವೆ ಒಬ್ಬಳು ನಾರಿ ಇದ್ದಾಳೆ. ಹುಡುಗಿ ಒಬ್ಬಳಿದ್ದಾಳೆ. ಅದೆಲ್ಲ ಒಂದೇ ಅಲ್ಲ. ನಾರಿ ಹೇಳಿದ್ರು ಹುಡುಗಿ ಅಲ್ಲ. ಸಾಹಿತ್ಯ ಎಂತ ಸಾಹಿತ್ಯ ನಿನ್ನದು. ಹೀಗೆ ಸಾಹಿತ್ಯ ಹಾಕಿದ್ರೆ ಒಂದಲ್ಲ ಒಂದು ದಿವಸ ನೀನು ಸಾಹಿತ್ಯ. ನಾಯಿ ಎಂತದದು? ನಾಯಿ ಒಬ್ಬಳಿದ್ದಾಳೆ. ನಾಯಿ ಮರಿ ಎಂತದ? ಅದು ಅವ್ರು ಬರ್ಲಿಲ್ಲ, ಅದಕ್ಕೆ ನಾನು ನಾಯಿ ಮರಿ. ಅದೇ ನಾಯಿ ಬೊಗಳು ಹಾಗೆ ಮಾಡುವ ಬರ್ಲಿಲ್ಲ ಅಂತ, ಹಾಗೆ ಇವತ್ತನ್ನು ಪ್ರಯತ್ನ ಮಾಡುದು ಒಳ್ಳೇದು. ಅವ ಬರದಿದ್ರೆ ಒಳ್ಳೇದು. ನೀವಿದ್ದೀರಲ್ಲ ಸಾಕು. ಏನಪ್ಪ ಬೇರೆ ಯಾರಿ ಒಪ್ಪಳಿದ್ದಾಳೆ? ಹೌದು ಅಲ್ವಾ? ರಾಜಗಿಂತಲೂ ಪೂರಿ ಚೆಲುವೆ ಒಪ್ಪಳಿದ್ದಾಳೆ ಅಂತ ಆದ್ರೆ ಇದ್ದಾಳೆ ಅಂತ ಹೇಳಿದ್ರೆ ಸಾಲದು. ಎಲ್ಲಿದ್ದಾಳೆ? ಯಾರವಳು? ಬೇರೆ ಯಾರು ಅಲ್ಲ. ಈಗ ರಾಜಗಿಂತಲೂ ಚಂದದವಳು. ಯಾರು? ನಿನಗೆ ಹತ್ತಿರ ಸಂಬಂಧದ. ನನಗೆ ಹೌದು. ಹತ್ತಿರದ ಸಂಬಂಧ. ಹೌದು. ಹತ್ತಿರ ಸಂಬಂಧ ಅಂದ್ರೆ ತುಂಬಾ ತುಂಬಾ ಅದೆಂತದ್ದು? ಅದು ಬೇರೆ. ಅದು ಮತ್ತೆ ಹತ್ತಿರದ ಸಂಬಂಧಿಕ. ನನ್ನ ಸಂಬಂಧಿಗಳಲ್ಲಿ ರಾಧೆಗಿಂತ ಚಂದದವರು ಯಾರಪ್ಪ? ಅದು ನಿನ್ನ ಮಡದಿಯಾದಂತಹ ರಾಧೆ. ಆಗ ಮತ್ತೆ ಅದನ್ನೇ ತಿರುಗಿಸಿ ಅಂತ ಆಯ್ತು. ಮುಂದೆ ಉಂಟು. ಮುಂದೆ ಹೋಗ್ಲಿ. ಅವಳ ಸಣ್ಣ ತಂಗಿ ರಾಧೆಯ ಕಿರಿಯ ತಂಗಿ. ಹೆಸರು ಚಂದುಳಿ. ಹಾ? ಚಂದುಳಿ ಚಂಡ್ರುಳಿ. ಆಯ್ತಾ? ಬೇಸಿಗೆ ಕಾಲದಲ್ಲಿ ಅವನ ಹತ್ರ ಕೇಳು, ತರ್ತಾನಲ್ಲ ದಿನ ಮಾವಿನ ಹಣ್ಣನ್ನು. ಹೇಳು ಹೇಗೆ? ಚಂದ್ರುಲಿ ಅಲ್ಲ, ಬಹುಶಃ ಚಂದ್ರಾವಳಿ. ಚಂದ್ರಾವಳಿ. ಈಗ ಅವಳು ಚಂದವಾ? ಹೌದು. ನಾನ್ ನಿಮ್ಮಲ್ಲಿ ಒಂದು ಮಾತು ಕೇಳಲ್ಲ. ಈ ಹೆಣ್ಣು ಮಕ್ಕಳು ಎಲ್ಲರೂ ಚಂದವೇ, ಹೌದಾ? ಆದ್ರೆ ಚಂದದಲ್ಲಿ ಕೆಲವು ವಿಶೇಷತೆ ಅಂತ ಉಂಟು, ಹೌದಾ? ಹೆಣ್ಣು ಮಕ್ಕಳು ಚಂದ ಕಾಣಬೇಕು ಅಂತ ಇದ್ರೆ ಅದಕ್ಕೆಲ್ಲ ಕೆಲವೆಲ್ಲ ದೇಹಗಳ ಅಂಗಾಂಗಗಳದ್ದು ಹೀಗೆ ಇರಬೇಕು ಅಂತ ಉಂಟು. ಅರ್ಥ ಆಯ್ತಾ ನಿಮಗೆ?
ಹಾಗಿದ್ರೆ ಮಾತ್ರ ಅದು ಚಂದ. ಯಾಕೆ ಹೇಳು? ಯಾಕೆ? ಸೃಷ್ಟಿಕರ್ತನಾದ ಬ್ರಹ್ಮದೇವ ಹೆಣ್ಣು ಮಕ್ಕಳನ್ನು ಸೃಷ್ಟಿ ಮಾಡುವಾಗ ಎಲ್ಲಾ ಸೌಂದರ್ಯವನ್ನು ಕೊಟ್ಟಿದ್ರು, ಎಲ್ಲಿನ 7 ಭಾಗದ 1ರಷ್ಟಾದ್ರೂ ಒಂದು ಕೊರತೆಯನ್ನು ಇಟ್ಟಿರ್ತಾನೆ. ಪರಿಪೂರ್ಣ ಅಂತ ಯಾರನ್ನು ಇಟ್ಟಿರುವುದಿಲ್ಲ. ಆದ ಕಾರಣ ಅವಳು ಚಂದ ಇದ್ದಾಳೆ ಅಂತ ನೀವು ಹೇಳಿದಾಗ, ಈಗ ರಾಧಗಿತ್ತಲು ಚಂದ ಇದ್ದಾಳೆ ಅಂತಾದ್ರೆ ನನಗೊಂದು ಕುತೂಹಲ. ನಾನು ಒಂದೊಂದೇ ಪ್ರಶ್ನೆ ಕೇಳ್ತೇನೆ ನಿಮ್ಮಲ್ಲಿ, ಅವಳ ಚಂದದ ಕುರಿತಾಗಿ. ನೀವು ನನಗೆ ಅದಕ್ಕೆ ಉತ್ತರ ಕೊಡ್ಬೇಕು. ಯಾರು ಕೊಡ್ತೀರಿ? ಬಾ ನೀನಿ, ಬಾ ಇಲ್ಲಿ ಬಾ. ಪರೀಕ್ಷಾ ನಿನ್ನಲ್ಲಿ ಕೇಳ್ತೇನೆ. ಈಗ ಚಂದ ಇದ್ದಾಳೆ ಅಂತ ಹೇಳಿದ್ಯಲ್ಲ, ಅವಳ ತಲೆ ಕೂದಲು ಹೇಗೆ? ತಲೆ ಕೂದಲಲ್ಲಿ ಕುಟಿಲತೆ ಉಂಟು. ಕುಟಿಲತೆ ಸರಿಯಲ್ಲ ನೋಡು, ಅದಕ್ಕೆ ಹೇಳುದು. ಅದು ನಿನ್ನ ತಲೆ ಕೂದಲಾಗಿಲ್ಲಲ್ಲ. ಗುರುಗಳು ಹೇಳಿದ್ದಾರೆ ಏನಂತ? ಒಂದು ಹೆಣ್ಣಿನಲ್ಲಿ ಹಾ, ಪಂಚ ಅಂಗಗಳು ಸರಿ ಇರ್ಬೇಕು. ಪಂಚಾಂಗ ಗಟ್ಟಿರ್ಬೇಕು. ಯಾವುದು? ಪಂಚಾಂಗ ಐದು ಪಂಚ ಅಂಗಗಳು. ಹೌದಾ? ಕುಟಿಲ ಚಂಚಲೆ, ಹಾ, ಕಠಿಣ ಕೃಷ ಮಾಂದ್ಯ. ಛೆ, ನೀನು ನಿಜವಾಗಿ ಇಲ್ಲಿ ಇರ್ಬೇಕಾದವಲ್ಲ. ನಾನು ತಪ್ಪಿ ಬಂದೆ. ತಪ್ಪಿ ಬಂದಲ್ಲ, ನಿನ್ನನ್ನು ತಪ್ಪಿ ಬಾಯಿಸಿದ್ದೆ. ಇನ್ನು ಹೋಗ್ಲಿಕ್ಕೆ ದಾರಿ ಸಿಕ್ಕಿದ್ದಲ್ಲ. ದಾರಿ ನಾನೇ ಮಾಡಿಕೊಂಡು ಹೋದದ್ದೇ ದಾರಿ. ಸರಿ, ತಲೆ ಕೂದಲು ನೀನು ಹೇಳಿ. ತಲೆ ಕೂದಲು ಹೇಗೆ? ನನ್ನ ಹಾಗೆ. ಮತ್ತೆ ಯಾಕೆ ಕೇಳಿದೆ ಗೊತ್ತಾ? ಯಾಕೆ? ತಲೆ ಕೂದಲು ಇವ ಹೇಳಿದ ಹಾಗೆ ಕುಟಿಲತೆ ಅಂತ ಇದ್ರೆ ಅದು ಚಂದ ಕಾಣಬೇಕು ಅಂತ ಇದ್ರೆ ಈ ಹೆಣ್ಣು ಮಕ್ಕಳ ತಲೆ ಕೂದಲು ಕಪ್ಪಿದ್ರೆ ಚಂದವಾ? ಕಪ್ಪಿದ್ರೆ ಚಂದ. ಅಲ್ಲ, ಕಪ್ಪು ಕಪ್ಪಿರ್ಬೇಕು. ಬಿಳಿ ನಿನ್ನ ಅಜ್ಜಿಗಿರು. ಅದೇ ಅದೇ ಅಜ್ಜಿ ಚಂದವಾ? ಚಂದ ಅಂತ ಹೇಳಿಕ್ಕೆ ಆಗ್ತದ? ಹಾಗಿದ್ರೆ ಹೆಣ್ಣು ಮಕ್ಕಳ ತಲೆ ಕೂದಲು ಚಂದ ಅಂತಾದ್ರೆ ಹೇಗಿರ್ಬೇಕು ಹೇಳು? ಹೇಗಿರ್ಬೇಕು? ಕಂದು ಮಿಶ್ರಿತವಾದಂತಹ ಕೂದಲು. ಎಂತದು? ಎಂತದು? ಎಂತ ಕಂದುಂಟು? ಎಲ್ಲಿ ನೋಡಿದ್ದು ನೀನು? ಕಂದುಂಟು? ಯಾವ ಹುಡುಗಿದು ನೋಡಿದ್ದು? ಅದೇ ಕಂದು ಮಿಶ್ರಿತವಾದ ಕೂದಲು ಉಂಟು. ಅವಳ ಹಣೆ ಅರ್ಧ ನಾಯಿ ದೋಸೆದಿಂದ ಹಾಗೆ. ಎಂತದು? ನಾಯಿ ಅರ್ಧ ದೋಸೆದಿಂದ ಹಾಗೆ. ಎಷ್ಟು ವೇಗದಲ್ಲಿ ತಿಂತಾನೆ ಅಷ್ಟೇ ವೇಗದಲ್ಲಿ ಹೇಳಿದ ನಾನು. ಹಾಗೆ ಅರ್ಧ ಚಂದ್ರಾಕೃತಿಯ ಹಣೆ. ಪಣೆ ಹಣೆ ಅಲ್ಲ, ಹಣೆ. ಹಣೆ ಅದು ಚಂದ. ಚಂದ ಅಂದ್ರೆ ಅರ್ಧ ಚಂದ್ರಾಕೃತಿಯಾಗಿ ಹಣೆ ಇರ್ಬೇಕು ಹೆಣ್ಣು ಮಕ್ಕಳಿಗೆ. ಹುಬ್ಬು ಕಾಮನ ಕಬ್ಬಿಲ್ಲು. ಕಾಮನ ಕೈಯ ಕಬ್ಬಿಲ್ಲಿನ ಹಾಗೆ ಹೆಣ್ಣು ಮಕ್ಕಳ ಹುಬ್ಬಿದ್ರೆ ಅದು ಚಂದ. ಆಮೇಲೆ ಕಣ್ಣು. ಕಣ್ಣು ಕಾಣುದಿಲ್ವಾಗಿದ್ರೆ ಹೂವಿನ ಕಣ್ಣು. ಹೂ ಕಣ್ಣು ತೆಗೆದು ಒಂದು ರೋಗ ಅದು. ಹಾಗಲ್ಲ, ಹೂ ಕಣ್ಣು ಅಂತ ಅದಕ್ಕೆ ದೃಷ್ಟಿ ಇರುವುದಿಲ್ಲ, ಕಾಣುವುದಿಲ್ಲ. ಅದು ಚಂದ ಅಲ್ಲ. ಕಮಲದಳ. ಕಮಲದಳಾಯತ ಕಮಲೇ ಕಮಲದ ಎಸಳಿನ ಹಾಗೆ ಕಣ್ಣಿದ್ರೆ ಅದು ಚಂದ. ಮತ್ತೆ ಆಮೇಲೆ ಮೂಗು ಹೇಗುಂಟು? ಸಂಪಿಗೆಯ ಮೂಗು. ಚಂಪಕನಾಸೆ. ಅದ್ಯಾಗ ಚಂಪಕನಿಗೆ ಆಸೆ ಆಯ್ತು? ಚಂಪಕನಿಗೆ ಅಲ್ಲ, ಮತ್ತೆ ಚಂಪಕನಾಸೆ. ಹೌದಾ? ಆಮೇಲೆ ತುಟಿ ಹೇಗೆ? ತೊಂಡೆ ಹಣ್ಣನ್ನು ಕೊಯ್ದು ಇಟ್ಟ ಹಾಗೆ. ಮಾಗಿದ ತೊಂಡೆಯ ಹಣ್ಣನ್ನು ಕೊಯ್ದು ಇಟ್ಟ ಹಾಗೆ ಚಂದ. ಕಲ್ಲ ಆಗ ಎಂತದು? ಮಿಡಿ ಮಾವಿನಕಾಯಿ. ಮಿಡಿ ಮಾವಿನಕಾಯಿ ಅಲ್ಲ, ಮಾವಿನಕಾಯಿಯ ಮಿಡಿಯ. ಟೊಮೆಟೊನಲ್ಲಿ ನೀನು ಆಚೆ ಮಾಡಬೇಡ. ಆಚೆ ಈಚೆ ಆಗ್ತದ ಅದು. ಈಗ ಅಪ್ಪನನ್ನು ಮಗ ಅಂತ ಹೇಳಿ ಮಗನನ್ನು ಅಪ್ಪ ಅಂತ ಹೇಳಿದ್ರೆ ಆಗ್ತದ? ನೀನು ಕರೆದ ಕಾರಣವಲ್ಲ ಇಲ್ಲಿ ಇರುವುದು ನೀನು. ಇಲ್ವಾ? ಕನ್ನಡಿಯೋ ಅಂದ್ರೆ ಒಪ್ಪಿಡಿಯೋ, ಕನ್ನಡಿಯ ಹಿಡಿಯ ಅಲ್ಲ? ಹೌದು. ಒಂದಚ್ಚು ಬೆಲ್ಲ, ಒಂದಚ್ಚು ಗಲ್ಲ. ಗೊತ್ತಾಯ್ತು ನಿನಗೆ? ನೋಡಿ ಹಾಗೆ ಹೇಳ್ಬೇಕಾದ್ರೆ. ಆಮೇಲೆ ಕಂಠ ಹೇಗೆ? ಬಲಮುರಿ ಶಂಖ. ಯಾವಾಗದು ಬಲ ಮುರಿದದ್ದು? ಯಾವಾಗಲ ಬಲಮುರಿ ಶಂಖದ ಹಾಗೆ ಕಂಠ ಇರ್ಬೇಕು. ಕೈಗಳು ಹೇಗೆ? ನಿನ್ನ ಕೈಗೆ ತೋರಿಸಬೇಡ. ಗಜ ಕಮಲಿ. ಮರಿಯಾನಿಯ ಸೊಂಡಿಲಿನ ಹಾಗೆ ಕೈಗಳಿರಬೇಕು. ಆಮೇಲೆ ಸೊಂಟ ಸಿಂಹಕಟಿ. ಸಿಂಹಕಟಿ, ಒಪ್ಪಿಡಿ. ಹೌದಾ? ಸಪೂರಾಗಿರ್ಬೇಕು. ಆಮೇಲೆ ಪಾದ ಹೇಗೆ? ಹಂಸಪಾದ. ಹಂಸುಪಾದ. ಹಂಸುಪಾದ. ಎಲ್ಲಿ ಹಂಸು? ಎರಡು ಹಂಸು. ಹಂಸದ ಹಾಗೆ ಪಾದ. ಇಷ್ಟು ಲಕ್ಷಣಗಳು ಒಬ್ಬಾಕಿ ಹೆಣ್ಣಿನಲ್ಲಿ ಹುಟ್ಟುತ್ತಾದ್ರೆ ಅವಳನ್ನು ಚಂದ ಅಂತ ಪರಿಗಣಿಸುವುದಕ್ಕಾಗ್ತದೆ. ಹೌದೌದು. ಆಯ್ತಾ? ಹಾಗೆ ಎಂತದ್ದು? ನನ್ನ ಸಿಂಹಕಟಿ. ನಿನ್ನಾಗೆ ಅಕ್ಕಿ ಮುಟ್ಟೆ ಹೇಗೆ? ಈ ಪಾದ ಹಂಸವೇ ಇದು. ಅದೊಂದು ಸೊಂಟವೇ.
ಆದ್ರೆ ಒಂದು ಮೆಚ್ಚಬೇಕಾ ಏನು ನೋಡು, ನೀವೆಲ್ಲ ಇಷ್ಟು ಹೀಗೆ ಇತ್ತು, ನೀವು ಇರುವುದಕ್ಕಿಂತ ಚುರುಕಾಗಿ ಅವ ಇದ್ದಾನೆ ಗೊತ್ತುಂಟಾ? ಹಾಗಿದ್ರೆ ಆಗಿದ್ದು ಅವ ಆಗಿದ್ದಾನೆ ಅಂತಂದ್ರೆ ನಿಮ್ಮ ಆಗಿದ್ರೆ ಅವ ಹೇಗೆ ಬೇಡ. ಕಲ್ಪನೆ ಮಾಡಿಕೊಳ್ಳಿ ನೀವು. ಆ ಸೃಷ್ಟಿಗರ್ತ ಬ್ರಹ್ಮನ ಹೀಗೆ ಅಲ್ವಾ? ಅಲ್ಲ, ಮುಖದಲ್ಲಿ ಒಂದು ನಗು ನೋಡ, ಒಂದು ಮುಗ್ಧತೆ ನೋಡ ಅವನದ್ದು. ಮಗುವೆ. ಸರಿ, ಈಗ ನನಗೆ ಇನ್ನೊಂದು ಕುತೂಹಲ. ಏನು? ಈಗ ಇಷ್ಟೆಲ್ಲ ಹೇಳಿದಿರಲ್ಲ, ಈಗ ಒಂದು ಪ್ರಶ್ನೆ ಕೇಳ ನಿಮ್ಮಲ್ಲಿ. ಎಲ್ಲಿಯಕಿಯ ಗೃಹ ವಲ್ಲಭನಾವನು ವಲ್ಲಭನಾವನು ಮೆಲ್ಲನು ಸುರಿ ನೀವು ಮೆಲ್ಲನು ಸುರಿ ಎನಲೆಲ್ಲರ ನಿಲ್ಲಿಸಿ ಮೆಲ್ಲನೆ ಉಸುರಿ ಎನಲೆಲ್ಲರ ನಿಲ್ಲಿಸಿ ಬಲ್ಲಿದೋರ್ವ ಕಲದಲ್ಲ ನಗರುಹಿದ ಈಗ ಕುತೂಹಲ ಹೆಚ್ಚಾಯ್ತು. ಏನೋ ಒಂದು ಸ್ವಾರಸ್ಯ ಇದೆ ಅಂತ ನನಗೆ ಅರ್ಥ ಆಯ್ತು. ಇಲ್ಲದಿದ್ದರೆ ನೀವು ಇಷ್ಟು ಹೊತ್ತು ಮಾತಾಡ್ಲಿಕ್ಕಿಲ್ಲ. ಹಾಗಿದ್ರೆ ಇದರ ಮೂಲ ಉದ್ದೇಶ ಏನು ಇದನ್ನು ನಾನು ಅರ್ಥ ಮಾಡಿಕೊಳ್ಳಿಲ್ಲ. ಈಗ ಕುತೂಹಲ ಆಗಿದೆ, ಕೇಳಬೇಕು, ತಿಳಿಬೇಕು. ಈಗ ನೀವು ಹೇಳಿದ ಹಾಗೆ ಈಗ ಅಂತವಳು ಇದ್ದಾಳಂತಾದ್ರೆ ಅವಳು ಯಾರು ಅಂತ ಕೇಳಿದೆ, ಅವಳ ಹೆಸರು ಏನು ಅಂತ ಹೇಳಿದ್ರಿ ನೀವು. ಆದ್ರೆ ಅವಳ ಮನೆಯಲ್ಲಿ ಮಾತ್ರ ಅಲ್ಲ, ಅವಳಿಗೆ ಮದುವೆ ಆಗಿದೆಯಾ? ಮದುವೆ ಆಗಿದ್ರೆ ಅವಳ ಗಂಡ ಯಾರು ಮಾತ್ರ ಅಲ್ಲ, ಗಂಡ ಹೇಗೆ, ಅವನ ಹೆಸರೇನು, ಯಾವಾಗ ಮದುವೆ ಆದದ್ದು ಎನ್ನುವಂತಹ ಕುತೂಹಲ ಕ್ಷಣದಿಂದ ಕ್ಷಣಕ್ಕೆ ಹೆಚ್ಚಾಗ್ತಾ ಇದೆ. ಹಾಗಾಗಿ ರಾಧಗಿಂತ ಚಂದವೇ ಹೌದು ಅಂತಾದ್ರೆ ಅವಳ ಸಂಪೂರ್ಣ ವಿಳಾಸ ನನಗೆ ಕೊಡಬೇಕು. ಮದುವೆ ಆಗಿದೆಯಾ? ಆಗಿದೆ. ಮದುವೆ ಆಗಿದೆ. ಸತ್ಯ? ಸತ್ಯಕ್ಕೂ ಆಗಿದೆ ಮದುವೆ. ಹೌದಾ? ಮದುವೆ ಆಗಿದೆ. ಸತ್ಯವನ್ನೇ ಹೇಳುತ್ತೇನೆ, ಸತ್ಯವನ್ನು ಬಿಟ್ಟು ಬೇರೆ ಏನು ನಿಮಗೆ ತಲೆ ಸರಿ ಇಲ್ಲ. ಈ ಮದುವೆ ಆದವರ ವಿಷಯ ಎಲ್ಲ ಬಂದು ನನ್ನಲ್ಲಿ ಯಾಕೆ ಮಾತಾಡಿದ್ರು? ಯಾಕ? ಅದು ಚಂದ ಇದ್ದಾಳೆ, ಚಂದದ ಕುರಿತಾಗಿ. ಸರಿ, ಎಲ್ಲಿಗೆ ಮದುವೆ ಮಾಡಿಕೊಟ್ಟದ್ದು? ಸಿಂಧು ಗ್ರಾಮ. ಸಿಂಧು ಗ್ರಾಮಕ್ಕೆ. ಹೌದೌದು, ಸಿಂಧು ಗ್ರಾಮಕ್ಕೆ ಮದುವೆ ಮಾಡಿಕೊಟ್ಟದ್ದು. ಯಾರು ಅವಳ ಗಂಡ? ಚಂಡಗೋಪನ. ಚೆಂಡೆಗೋಪನ. ಯಾರು ಚೆಂಡೆಗೋಪ? ಚೆಂಡೆಗೋಪನ. ಚಂದಗೋಪ. ಯಾರ? ಹೇಗೆ ಹೆಸರೇ ನೋಡು, ನೀನು ಹೇಳು. ಸರಿ ಇದೆಯಲ್ಲ ನೀನೊಬ್ಬ? ಚಂದಗೋಪ. ಅದೇ. ಓ, ಸಿಂಧು ಗ್ರಾಮಕ್ಕೆ ಮದುವೆ ಮಾಡಿಕೊಟ್ಟದ್ದು. ಚಂದಗೋಪ ಅಂತ ಗಂಡನ ಹೆಸರು. ಹೇಗೆ ಚಂದ ಇದ್ದಾನ? ಏನ ಅವನ ರೂಪ ಅಂತ ಹೇಳಿದ್ರೆ ವಿಕಾರತೆಗಳು ಎದ್ದು ಬಂದ ಹಾಗೆ. ಹೌದೌದು. ಆದ್ರೆ ಒಂದ ಹೆಸರು ಹೇಗೆ ಇರ್ತದ, ಹೆಸರಿಗೆ ತಕ್ಕಂತೆ ವ್ಯಕ್ತಿಗಳು ಇರಬೇಕು ಅಂತ ಇಲ್ಲ. ಈಗ ಒಬ್ಬನಿಗೆ ಹೆಸರು ಸುಂದರ ಅಂತ ಇಟ್ಟಿರ್ತಾರೆ, ಅವನನ್ನು ಸರಿಯಾಗಿ ನೋಡಿದ್ರೆ ಹೇಗಿರ್ತಾನೆ ಅವನಷ್ಟು ಕುರೂಪಿಗಳು ಬೇರೆ ಯಾರು ಇರುವುದಿಲ್ಲ. ಆದ್ರೆ ಹೆಸರು ಸುಂದರ ಅಂತ ಇರ್ತದೆ. ಬೇಡ, ಹೆಣ್ಣು ಮಕ್ಕಳು ತಕ ಒಂದು ಉದಾಹರಣೆ. ಅವನ ಹೆಸರು ಆನಂದ. ಅವನಿಗೆ ಆನಂದವೇ. ಒಂದು ದಿನ ಒಬ್ಬರಿಗೆ ಬೈಯುವುದೇ ಆಯ್ತು, ನಾನು ನಿನ್ನ ಅಮ್ಮನಿಗೆ ಬೈದಿದ್ದೇನಾ? ನೀನೇ ಯಾಕೆ ನನ್ನ ಅಮ್ಮನ ಬಗ್ಗೆ ಮಾತಾಡಿಸು? ಇದೇ ತಲೆ ಬಿಸಿಯಲ್ಲೇ ಇರ್ತಾನೆ.
ಹೆಸರು ಆನಂದ. ಆನಂದ. ಆದ್ರೆ ಅವನ ಬದುಕಿನಲ್ಲಿ ಆನಂದ ಇಲ್ಲ. ಕೆಲವರಿಗೆ ಹೇಗೆ ಹೆಸರಿರ್ತದೆ? ಹೇಗೆ? ಹರಿಣಾಕ್ಷಿ ಅಂತ ಹೆಸರಿರ್ತದೆ. ಹಾ. ಕಣ್ಣು ನೋಡ ಹಾಗೆ ಇರ್ತದೆ. ಹೀಗೆ ಒಂದು ಪೂರ್ವ ಒಂದು ಪಶ್ಚಿಮ. ಪಶ್ಚಿಮಕ್ಕೆ ಇರ್ತದೆ. ಆದ್ರೂ ಹೇಳಲಿಕ್ಕೆ ಹೇಗೆ? ಹರಿಣಾಕ್ಷಿ. ಇನ್ನು ಕೆಲವರಿಗೆ ಆರತಿ. ಹೌದಾ? ಅಂದ್ರೆ ಈ ಪ್ರಪಂಚದಲ್ಲಿ ಚಂದ ಅಂತ ಹೇಳಿದ್ರೆ ರತಿ. ಹೌದಾ? ಅವಳಿಗೆ ಹೋಲಿಕೆ ಇಟ್ಟು ಹೆಸರಿಡ್ತಾರೆ. ಆದ್ರೆ ಇವಳನ್ನು ನೋಡಿದ್ರೆ ಹೇಗಿರ್ತಾರೆ? ಹಾಗಿರ್ತಾರೆ. ರತಿ ಆಗಲ್ಲ, ಕೊಳತಿ ಆಗಿರ್ತಾರೆ. ಹಾಗೆ ಹೆಸರಿಗೂ ತಕ್ಕಂತೆ ವ್ಯಕ್ತಿಗಳು ಇರಬೇಕು ಅಂತ ಇಲ್ಲ. ಸರಿ, ಚಂದ್ರಗೋಪ ಅಂತ ಆದ್ರೆ ಚಂದ ಇರಬೇಕು ಅಂತ ಇಲ್ಲ. ಸರಿ, ಮದುವೆ ಆಗಿದೆ, ಸಿಂಧು ಗ್ರಾಮಕ್ಕೆ, ಹೆಸರು ಚಂದ್ರಾವಳಿ ಅಲ್ವಾ? ವರ್ಷ ಎಷ್ಟು ಅವಳಿಗೆ ಪ್ರಾಯ? ವರ್ಷ 27 ಹೇಗಾದ್ರೂ 9 7 ಅದೇ 9 ಅಲ್ವಾ? 2 2 7 1 2 3 4 5 6 7. ಪುನಃ 1 2 3 4 5 6 7. ಪುನಃ 7 ಪುನಃ 7 ಪುನಃ 7 ಪುನಃ 7. ಒಳ್ಳೆ ವಿಷಯ ಇದು. 7 ಪುನಃ 7. ಹೆಚ್ಚಿನ ಮಾಹಿತಿಗೆ ನನ್ನ ತರಗತಿಗೆ ಅಲ್ಲೆಲ್ಲಿ ಆಗ್ತದೆ. ನೀನು ತರಗತಿ ಮಾಡಿಯೇ ಈಗ 7 ಪುನಃ 7. ನಾನು ಅದೆಲ್ಲ ಆಲೋಚನೆ ಮಾಡುದು. ನೀನು ತರಗತಿ ಮಾಡು, ಆಕ್ಷೇಪ ಇಲ್ಲ. ನಿನ್ನ ತರಗತಿಗೆ ಬರುವವರಿದ್ದಾರಲ್ಲ, ನನ್ನ ಹಾಗೆ ಪ್ರತಿಭಾವಂತ, ಅವರ ಒಂದು ಸ್ಥಿತಿಯಾಗಿರ್ಬೋದು. ಪ್ರತಿಭಾವಂತ ಖಂಡಿತ ನಿನ್ನ ಪ್ರತಿಭೆ ಉಂಟಲ್ಲ, ಯಾರಾದ್ರೂ ಮಾನಿಸಲೇಬೇಕು. ಪ್ರತಿಭೆಯನ್ನು ಹಿಂಡಿ ಉಳಿದವರ ಪ್ರತಿಭೆಯಲ್ಲಿ ಹಿಂಡಿ ಹೀಗಾಗಿದ್ದಾನೆ. ಈಗ ಉಳಿದವರದ್ದು ಹಿಂಡಿ ಆಗಿದೆ. ಹೌದು, ಅವರ ಇಲ್ಲ. ನೀನು ಹಿಂಡಿ ತಿಂದೇ ಹೀಗಾದದ್ದು ಅಲ್ವಾ? ಆ ಹಿಂಡಿ ಅಲ್ಲ, ಹಿಂಡಿದ್ದು. ಸರಿ, ಹಾಗಿದ್ರೆ 2 7 14 ವರ್ಷ ಈಗ ಸರಿದಾರಿಗೆ ಬಂದು. ನಾನು ಯಾವಾಗಲೂ ದಾರಿಯಲ್ಲೇ ಇದ್ದೇನೆ. ಆದ್ರೆ ನಿಮ್ಮನ್ನು ಸರಿ ದಾರಿಗೆ ತರಬೇಕಾದ್ರೆ ಇಷ್ಟೆಲ್ಲ ತಿರುಗಬೇಕಾಗ್ತದೆ. 14 ವರ್ಷ ಪ್ರಾಯ. ಇಷ್ಟೆಲ್ಲ ವಿವರಣೆ ಕೊಟ್ಟಿದ್ದೀರಲ್ಲ, ಈಗ ನನಗೊಂದು ಕುತೂಹಲ ಏನು ಕೃಷ್ಣ, ಯಾಕೆ ಗೊತ್ತಾ? ನೀವು ಆವಾಗ ಹೇಳಿದಿರಿ, ಕುಳಿತಲ್ಲಿಂದಲೇ ಪ್ರಪಂಚದ ಎಲ್ಲ ಆಗು ಹೋಗುಗಳನ್ನು ತಿಳಿಯುವಂತ ಶಕ್ತಿ ಉಂಟು. ಹಾಗಿದ್ರೆ ಇಷ್ಟೂ ಚಂದದವಳು, ಅದು ನನಗೆ ಹತ್ತಿರದ ಸಂಬಂಧಿಕರಾಗಿ ಒಬ್ಬಳು ಇದ್ದು ನಾನು ಅವಳನ್ನು ಗಮನಿಸಲಿಲ್ಲ, ನಾನು ಅವಳನ್ನು ಇಷ್ಟದವರೆಗೆ ನೋಡ್ಲಿಲ್ಲ ಅಂತ ಆದ್ರೆ, ನಾನು ನೋಡದೇ ಇದ್ದ ಅವಳನ್ನು ನೀವು ಎಲ್ಲಿ ಯಾವಾಗ ಹೇಗೆ ನೋಡಿದ್ರಿ? ಮೊನ್ನೆ ರಾತ್ರಿಯು ಕರೆತರನು, ರಾತ್ರಿಯು ಕರೆತರನು, ಎಲ್ಲರೂ ರಾತ್ರಿಯು ಕರೆತರನು, ರಾತ್ರಿಯು ಕರೆತರನು, ನಾನು ನಿನ್ನೆ ಅಲ್ಲಿಗೆ ಹೋಗಿರಲು, ನಾನು ನಿನ್ನೆ ಅಲ್ಲಿಗೆ ಹೋಗಿರಲು ಕೃಷ್ಣ.
ಕಣ್ಣೆ ಮಜ್ಜನಗಿದು ಮಡಿಯುಡುತ್ತಿರೆ ಕಂಡೆ ಮಡಿ ಉಡುತ್ತಿರೆ ಮಡಿಯುಡುತ್ತಿರೆ ಮಡಿಯುಡುತ್ತಿರೆ ಮಡಿ ಉಡುತ್ತಿರೆ ಮಡಿಯುಡುತ್ತಿರೆ ಕಂಡೆ ಕಂಡೆ ನಿನ್ನಾಣೆ ಸುಳ್ಳಲ್ಲ ಕಂಡೆ ನಾನು ನಿನ್ನಾಣೆ ಸುಳ್ಳಲ್ಲ ಬೆಡಗಿನೊಡತಿದ್ದಿಂಡೆ ನಿನ್ನಾಣೆ ಸುಳ್ಳಲ್ಲ ಬೆಡಗಿನೊಳ್ಳತಿದ್ದಿಂಡೆ ನಾನು ಕಂಡೆ ಆಕೆ ದಿಂಡೆ ನಾನು ಕಂಡೆ ಕೃಷ್ಣ ಕಣ್ಣೆ ಮಧ್ಯಾಹ್ನಗೈದು ಮಡಿಯೊಡುತ್ತಿರೆ ಕಂಡೆ ನಿನ್ನಾಣೆ ಸುಳ್ಳಲ್ಲ ಬೆಳಗ್ಗೆ ನೋಡುತ್ತಿದ್ದಿಂಡೆ ನಿನ್ನಾಣೆ ಸುಳ್ಳಲ್ಲ ಬೆಳಗ್ಗೆ ನೋಡುತ್ತಿದ್ದಿಂಡೆ ನಾ ಕಂಡೆ ಬೆಡಗಿ ನೋಡುತ್ತಿದ್ದೆ ಮೊನ್ನೆ ರಾತ್ರಿಯೊಳ್ ಕರೆತರಲು ನಾನು ನಿನ್ನೆಯಲ್ಲಿಗೆ ಹೋಗಿರಲು ನಾನು ನಿನ್ನೆಯಲ್ಲಿಗೆ ಹೋಗಿರಲು ನಿಜವಾಗಿ ಆದ್ರೆ ಒಂದು ಚೋಣಿಪತಿಗೆ ಮುಂದೆ ನಡೆದುದ ಚಾಣಿ ಚಂದ್ರಾವಳಿಗೆ ಇತ್ತಲು ಕಾಣಿಸಿತು ಬಹು ಬೇಸರಾದಿನ ನಿಮಿಷ ಯುಗವಾಗಿ ಕಾಣಿಸಿತು ಬಹು ಬೇಸರ ದಿನ ನಿಮಿಷ ಯುಗವಾಗಿ ಕಾಣಿಸಿತು ಬಹು ಬೇಸರ ದಿನ ನಿಮಿಷ ಯುಗವಾಗಿ ಶೋಣಿಪತಿಗೆ ಮುಂದೆ ನಡೆದುದ ಜಾಣಿ ಚಂದ್ರಾವಳಿಗೆ ಇತ್ತಲೋ ಕಾಣಿಸಿತು ಬೇಸರ